ಸೀತಾಳನ್ನು ತನ್ನ ತಂದೆಯಿಂದ ಕಾಪಾಡಲು ಸೀತಾಳ ತಾತ ಚಂದ್ರಣ್ಣನ ಸಹಾಯ ಕೇಳಲು ನಿರ್ಧರಿಸಿದ ಕಿರಣ ರಾಮಣ್ಣನ ಮನೆಗೆ ಹೋದಳು. ಚಂದ್ರಣ್ಣ, ನಮ್ಮಪ್ಪ ನೀನು ತಿಳ್ಕೊಂಡಷ್ಟು ಒಳ್ಳೆಯವರಲ್ಲ, ಅವರ ದೃಷ್ಟಿ ಸರಿಯಿಲ್ಲ ಎಂದಳು ಕಿರಣ. ಯಾಕಮ್ಮವ್ರೆ, ಏನಾಯಿತು ಎಂದು ಕೇಳಿದನು ರಾಮಣ್ಣ. ಅದು ಚಂದ್ರಣ್ಣ, ನಿನ್ನ ಜೊತೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಎಂದಳು ಕಿರಣ. ಪರವಾಗಿಲ್ಲ, ಅದೇನು ಅಂತ ಹೇಳಿ ಎಂದನು ಚಂದ್ರಣ್ಣ. ಅದು ಚಂದ್ರಣ್ಣ, ನಮ್ಮಪ್ಪ ಸೀತಮ್ಮನ ಮೇಲೆ ಕಣ್ಣು ಹಾಕಿದ್ದಾರೆ, ಅವರನ್ನು ಬಳಸ್ಕೊಳ್ಳೋಕೆ ಆಸೆ ಪಟ್ಟಿದ್ದಾರೆ. ನಿನ್ನೆ ಕೂಡ ಆ ಥರ ಮಾಡೋದಕ್ಕೆ ಪ್ರಯತ್ನ ಪಟ್ಟರು, ಆದರೆ ಅದು ಆಗಲಿಲ್ಲ. ಅದಕ್ಕೆ ಈಗ ಸೀತಮ್ಮನ್ನ ಮುಗಿಸೋಕೆ, ಇಲ್ಲ ಅಂದರೆ ಅವರನ್ನು ಹೇಗಾದರೂ ಪಡೆಯೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಇದರಲ್ಲಿ ನೀವು ನನಗೆ ಸಹಾಯ ಮಾಡಿದ್ರೆ ಸೀತಮ್ಮನ್ನ ಉಳಿಸ್ಕೊಳ್ಬಹುದು ಎಂದಳು ಕಿರಣ. ಕಿರಣ್ ಮಾತು ಕೇಳಿದ ಚಂದ್ರಣ್ಣ ಜೋರಾಗಿ ನಗಲು ಪ್ರಾರಂಭಿಸಿದನು. ಅವನ ನಗುವಿಗೆ ಮಿತಿಯೇ ಇರಲಿಲ್ಲ. ಚಂದ್ರಣ್ಣನ ನಗು ಕಿರಣಾಗೆ ಗೊಂದಲ ಉಂಟು ಮಾಡಿತು. ಚಂದ್ರಣ್ಣ, ಯಾಕೆ ನಗ್ತಾ ಇದೆಯಾ? ನಾನು ಹೇಳ್ತಿರೋದೆಲ್ಲ ನಿಜ, ನನ್ನ ಮಾತನ್ನು ನಂಬು ಎಂದಳು ಕಿರಣ. ಅಲ್ಲ ಅಮ್ಮವ್ರೆ, ನೀವೇ ನನ್ನ ಮೊಮ್ಮಗಳನ್ನು ಸೀತಮ್ಮ ಸೀತಮ್ಮ ಅಂತ ಬಾಯಿ ತುಂಬ ಅಮ್ಮ ಅನ್ನುವಾಗ ನಿಮ್ಮಪ್ಪ ಆ ರೀತಿ ನಡ್ಕೊಳ್ಳೋದ್ರಲ್ಲಿ ಏನು ತಪ್ಪು? ಇವಳು ನಿಮಗೆ ಅಮ್ಮ ಆಗಲಿ ಬಿಡಿ ಎಂದನು ಚಂದ್ರಣ್ಣ. ಚಂದ್ರಣ್ಣ, ಏನು ಮಾತಾಡ್ತಾ ಇದೆಯಾ ನೀನು? ನಿನ್ನ ಮಾತಿನ ಮೇಲೆ ಪ್ರಜ್ಞೆ ಇರಲಿ. ನಾನು ಅವರನ್ನು ಅಮ್ಮ ಅಂತ ಪ್ರೀತಿಯಿಂದ ವಿಶ್ವಾಸದಿಂದ ಕರಿತಾ ಇದ್ದೀನಿ ಹೊರತು ಬೇರೆ ಕೆಟ್ಟ ಉದ್ದೇಶದಿಂದ ಅಲ್ಲ ಎಂದಳು ಕಿರಣ. ಅಮ್ಮವ್ರೆ, ನಿಮ್ಮ ವಿಶ್ವಾಸ ಹೀಗೇ ನನ್ನ ಮೇಲಿರಲಿ. ಹಾಗಂತ ನಿಮ್ಮ ಅಪ್ಪನ ಜೊತೆ ದ್ವೇಷ ಕಟ್ಕೊಳ್ಳೋದಕ್ಕಾಗತ್ತಾ? ನಿಮ್ಮಪ್ಪ ನಾನು ಕೇಳ್ದಾಗೆಲ್ಲ ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡವ್ರೆ. ಇವಳೇ ಈ ಸೀತಾನೇ ನನ್ನ ಮಾತು ಕೇಳ್ತಾ ಇಲ್ಲ. ಹೇಗಾದರೂ ಮಾಡಿ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋಣ ಅಂದರೆ ಅದಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಎಂದರು ಚಂದ್ರಣ್ಣ. ಛೀ, ವಯಸ್ಸಾಗಿ ಮಾತು ಹೇಳೋದಕ್ಕೆ ನಿಮಗೆ ನಾಚಿಕೆ ಆಗಲ್ವಾ? ದುಡ್ಡುಗೋಸ್ಕರ ನಿಮ್ಮ ಮೊಮ್ಮಗಳನ್ನು ಮಾರ್ತಿದ್ದೀರಾ ಎಂದು ಕೇಳಿದಳು ಕಿರಣ. ಹಾಗೇ ಅಂದ್ಕೊಳ್ಳಿ, ನನಗೆ ದುಡ್ಡು ಬೇಕಷ್ಟೆ, ಅದಕ್ಕೋಸ್ಕರ ನಾನು ಏನು ಬೇಕು ಮಾಡೋದಕ್ಕೂ ತಯಾರಾಗಿದ್ದೀನಿ ಎಂದನು ಚಂದ್ರಣ್ಣ. ಕಿರಣಳಿಗೆ ಮಾತೇ ಹೊರಡಲಿಲ್ಲ. ಸಹಾಯ ಕೇಳಲು ಹೊರಟವರ ಬಳಿ ಈ ರೀತಿ ಉತ್ತರ ಸಿಗುತ್ತದೆ ಎಂದು ಕಿರಣ ಊಹಿಸಿರಲಿಲ್ಲ. ನೋವಿನಿಂದ ಚಂದ್ರಣ್ಣನ ಮನೆಯಿಂದ ಹೊರಟು ಬಂದಳು ಕಿರಣ. ಮನೆಗೆ ಬಂದ ಕಿರಣ ತನ್ನ ಕೋಣೆಗೆ ಹೋಗಿ, ಥೂ, ಚಂದ್ರಣ್ಣ ಈ ರೀತಿ ಮನುಷ್ಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ದುಡ್ಡಿಗೋಸ್ಕರ ಮೊಮ್ಮಗಳನ್ನೇ ಬೆಳೆಸ್ಕೊಳ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ನಾನು ಮಾತ್ರ ನನ್ನ ಪ್ರಯತ್ನ ಬಿಡಲ್ಲ. ಹೇಗಾದರೂ ಮಾಡಿ ಸೀತಮ್ಮನ್ನ ಕಾಪಾಡ್ತೀನಿ. ನನ್ನ ಜೀವ ಹೋದರೂ ಪರವಾಗಿಲ್ಲ, ಸೀತಮ್ಮನಿಗೆ ಏನೂ ಆಗಬಾರ್ದು ಎಂದು ತನಗೆ ಹೊಳೆದಂತಹ ಉಪಾಯವನ್ನೆಲ್ಲ ಯೋಚಿಸುತ್ತಾ ಕುಳಿತಳು. ಅದೇ ಸಮಯಕ್ಕೆ ಮನೆಯಲ್ಲಿ ಫೋನ್ ರಿಂಗ್ ಆಯಿತು. ಚಂದ್ರಶೇಖರ್ ಫೋನ್ ತೆಗೆದುಕೊಂಡು ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ಕಿರಣ ತನ್ನ ಕೋಣೆಯಲ್ಲಿದ್ದ ಫೋನ್ನಲ್ಲಿ ಮಾತನಾಡುವುದನ್ನು ಕೇಳಿಸಿಕೊಳ್ಳಲಾರಂಭಿಸಿದಳು. ಹಲೋ ಸರ್, ಕಿಡ್ನ್ಯಾಪ್ ಮಾಡೋದಕ್ಕೆ ಹೇಳಿದ್ರಲ್ಲ, ಯಾವಾಗ ಬರಬೇಕು ಎಂದು ಒಬ್ಬ ವ್ಯಕ್ತಿ ಚಂದ್ರಶೇಖರ್ನನ್ನು ಕೇಳಿದನು. ಇವತ್ತು ರಾತ್ರಿ 10 ಗಂಟೆಗೆ ಊರಾಚೆ ಇರೋ ಅರಳಿ ಮರದ ಹತ್ರ ಬನ್ನಿ. ಅವಳು ಅದೇ ದಾರಿಯಲ್ಲಿ ಓಡಾಡೋದು. ಆಗ ಅವಳನ್ನು ಕಿಡ್ನ್ಯಾಪ್ ಮಾಡಿ ನಾನು ಹೇಳೋ ಜಾಗ ಕರ್ಕೊಂಡು ಬನ್ನಿ ಎಂದನು ಚಂದ್ರಶೇಖರ್. ಸರಿ ಸರ್, ನಾವು ಅರಳಿ ಮರದ ಹತ್ರ ಕಾಯ್ತಾ ಇರ್ತೀವಿ ಎಂದ ಆ ವ್ಯಕ್ತಿ ಫೋನ್ ಇಟ್ಟನು. ಇವರಿಬ್ಬರ ಸಂಭಾಷಣೆ ಕೇಳಿಸಿಕೊಂಡ ಕಿರಣ ಅಪ್ಪ ಎಂದು ತನ್ನ ಬಾಯಿ ಮುಚ್ಚಿ ಜೋರಾಗಿ ಅಳಲು ಪ್ರಾರಂಭಿಸಿದಳು. ತನ್ನ ತಂದೆಯ ನೀಚತನ ಕಿರಣಾಳಿಗೆ ಜಿಗುಪ್ಸೆ ಉಂಟಾಗುವಂತೆ ಮಾಡಿತು. ಕಿರಣ ಅಳ್ತಾ ಕೂತ್ಕೊಳ್ಳೋದಕ್ಕೆ ಇದು ಸಮಯ ಅಲ್ಲ. ಹೇಗಾದರೂ ಮಾಡಿ ಸೀತಮ್ಮನ್ನ ಬಚಾವ್ ಮಾಡಲೇಬೇಕು ಎಂದು ನಿರ್ಧರಿಸಿದ ಕಿರಣಾಳಿಗೆ ತನ್ನ ರೂಮ್ನತ್ತ ಯಾರೋ ನಡೆದು ಬರುತ್ತಿರುವ ಸದ್ದು ಕೇಳಿಸಿತು. ತಕ್ಷಣ ಮಲಗಿರುವವಳಂತೆ ನಟಿಸಿದಳು. ಕಿರಣಳ ರೂಮ್ಗೆ ಬಂದ ಚಂದ್ರಶೇಖರ್ ಕಿರಣ ಮಲಗಿರುವುದನ್ನು ಖಚಿತಪಡಿಸಿಕೊಂಡು ಹೋದನು. ತನ್ನ ತಂದೆ ಹೋದ ಕೂಡಲೇ ಇತ್ತ ಕಿರಣ ಮೆಲ್ಲಗೆ ತನ್ನ ಕೋಣೆಯ ಬಾಗಿಲು ತೆರೆದು ಚಂದ್ರಶೇಖರ್ ಹೋಗಿರುವುದನ್ನು ಖಚಿತಪಡಿಸಿಕೊಂಡಳು. ಕಿರಣ ಮಲಗಿರುವ ರೀತಿಯಲ್ಲಿ ದಿಂಬುಗಳನ್ನು ಜೋಡಿಸಿ ಮನೆಯಿಂದ ಹೊರ ನಡೆದಳು.
ಕಿರಣ ಸೀತಾಳಿಗಾಗಿ ಊರೆಲ್ಲ ಹುಡುಕಾಡಿದಳು. ಸೀತಾ ಎಲ್ಲಿ ಇರುವಳು ಎಂದು ಕಿರಣಳಿಗೆ ತಿಳಿಯಲಿಲ್ಲ. ಅಯ್ಯೋ ದೇವ್ರೆ, ಈ ಸೀತಮ್ಮ ಎಲ್ಲೋದ್ರು, ಸಿಗ್ತಾನೇ ಇಲ್ವಲ್ಲ ಎಂದು ಎಲ್ಲ ಕಡೆ ಹುಡುಕಲು ಆರಂಭಿಸಿದಳು ಕಿರಣ. ತಕ್ಷಣ ತನ್ನ ತಂದೆ ಅವಳು ಅರಳಿ ಮರದ ಹತ್ರ ಬಂದೇ ಬರ್ತಾಳೆ, ಅಲ್ಲೇ ಅವಳನ್ನು ಕಿಡ್ನ್ಯಾಪ್ ಮಾಡಬೇಕು ಎಂದು ಹೇಳಿದ ಮಾತು ನೆನಪಾಗಿ ಅರಳಿ ಮರದ ಹತ್ರ ಕಿಡ್ನ್ಯಾಪ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿರೋದು. ಅಲ್ಲಿಗೆ ಸೀತಮ್ಮ ಬರ್ತಾಳೆ, ಹೇಗಾದರೂ ಮಾಡಿ ಅವಳನ್ನು ಕಾಪಾಡಬೇಕು. ಆದರೆ ನಾನು ಹೋಗೋದಕ್ಕಿಂತ ಮೊದಲು ಆ ಕಿಡ್ನ್ಯಾಪರ್ಸ್ ಅಲ್ಲಿಗೆ ಬಂದಿದ್ರೆ ಏನು ಮಾಡೋದು, ಅದನ್ನು ಆಮೇಲೆ ನೋಡ್ಕೊಳ್ಳೋಣ, ಮೊದಲು ಅರಳಿ ಮರದ ಹತ್ರ ಹೋಗಬೇಕು ಎಂದು ತಾನಿದ್ದ ಜಾಗದಿಂದ ಅರಳಿ ಮರದತ್ತ ನಡೆದಳು ಕಿರಣ. ಅವಳ ಊಹೆ ಸರಿಯಾಗಿಯೇ ಇತ್ತು. ಅವಳು ಹೋಗುವುದಕ್ಕಿಂತ ಮೊದಲೇ ಕಿಡ್ನ್ಯಾಪರ್ಸ್ ಅಲ್ಲಿ ಇದ್ದರು. ಛೆ, ನಾನು ಅನ್ಕೊಂಡ ಹಾಗೇ ಆಯ್ತಲ್ಲ, ಇವರೆಲ್ಲ ಆಗಲೇ ಬಂದಿದ್ದಾರೆ, ಇವರು ಇದ್ದಾರೆ ಅಂದರೆ ನಮ್ಮಪ್ಪ ಕೂಡ ಇಲ್ಲೇ ಇರ್ತಾರೆ ಎಂದು ಕಿರಣ ಹೇಳಲು, ಹೌದು ಕಿರಣ, ನಾನು ಇಲ್ಲೇ ಇದ್ದೀನಿ ಎಂದನು ಚಂದ್ರಶೇಖರ್. ತನ್ನ ತಂದೆಯ ಧ್ವನಿ ಕೇಳಿದ ಕಿರಣ ಬೆಚ್ಚಿದಳು. ಭಯದಿಂದ ಹಿಂದೆ ತಿರುಗಿ ನೋಡಲು ಚಂದ್ರಶೇಖರ್ ಅವಳ ಹಿಂದೆಯೇ ನಿಂತಿದ್ದನು. ಅಪ್ಪ ಎಂದಳು ಕಿರಣ ಆಶ್ಚರ್ಯದಿಂದ. ಹೌದು, ನಾನೇ ನಿಮ್ಮಪ್ಪ. ಯಾಕೆ ಅನುಮಾನನ? ನಾನು ಬಂದಿರೋ ವಿಷಯ ಇವ್ರಿಗೆ ಹೇಗೆ ತಿಳಿತು ಅಂತ ಯೋಚನೆ ಮಾಡ್ತಾ ಇದೀಯಾ? ನಾನು ನಿಮ್ಮಪ್ಪ, ನನ್ನನ್ನು ಅಷ್ಟು ಸುಲಭವಾಗಿ ಯಾಮಾರಿಸೋಕ್ಕಾಗಲ್ಲ. ನೀನು ಚಂದ್ರಣ್ಣನ ಮನೆಗೆ ಹೋಗಿದ್ದನ್ನು ನೋಡಿದೆ. ನಾನು ಕಾರ್ನಲ್ಲಿ ಹೋಗುವಾಗ ನೀನು ಅವತಿದ್ದು ಸ್ವಲ್ಪ ಮುಂದೆ ಹೋದ್ಮೇಲೆ ನೀನು ಚಂದ್ರಣ್ಣನ ಮನೆಗೆ ಹೋಗಿದ್ದು. ಮನೆಗೆ ಏನೂ ಗೊತ್ತಿಲ್ಲದವಳಂತೆ ಬಂದಿದ್ದು. ಇನ್ನೊಂದು, ನೀನು ಕೇಳಿಸ್ಕೊಳ್ಳಿ ಅಂತಾನೇ ನಾನು ಫೋನ್ನಲ್ಲಿ ಮಾತಾಡಿದ್ದು. ನೀನು ಮಲಗಿರೋ ಥರ ನಟಿಸಿದ್ದು, ನಾನು ಹೋಗಿದ್ದೀನಿ ಅಂತ ದಿಂಬನ್ನು ಜೋಡಿಸಿ ಬಂದಿತ್ತು. ಎಲ್ಲ ನನಗೆ ಗೊತ್ತು. ಹಾಗೆ ಚಂದ್ರಣ್ಣನ ಮನೆಗೆ ನೀನು ಯಾಕೆ ಹೋಗಿದ್ದೀಯ ಅಂತನೂ ಗೊತ್ತು ಎಂದನು ಚಂದ್ರಶೇಖರ್. ಅದಕ್ಕೇನಿವಾಗ ಎಂದಳು ಕಿರಣ. ನನ್ನ ಮಗಳಿಗೆ ನನಗಿಂತ ಧೈರ್ಯ ಜಾಸ್ತಿ, ಅದಕ್ಕೆ ನನ್ನ ಮುಂದೆ ನಿಂತು ಮಾತಾಡ್ತಾ ಇದ್ದಾಳೆ. ಹಾಗಂತ ನಿನ್ನನ್ನು ಹೀಗೆ ಬಿಡೋದಕ್ಕಾಗಲ್ಲ. ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ಸೀತಾ ಜೊತೆ ನಿನ್ನನ್ನು ಕಿಡ್ನ್ಯಾಪ್ ಮಾಡೋದಕ್ಕೆ ಹೇಳಿದ್ದೀನಿ. ಈಗ ನನಗೆ ನಾಟಕ ಮಾಡೋದಕ್ಕೆ ಸುಲಭ ಆಯಿತು. ಯಾರಾದರೂ ಕೇಳಿದ್ರೆ ಸೀತಾ ಜೊತೆ ನನ್ನ ಮಗಳು ಕೂಡ ಕಿಡ್ನ್ಯಾಪ್ ಆಗಿದ್ದಾಳೆ ಅಂತ ಹೇಳ್ತೀನಿ. ಇನ್ನೊಂದು ವಿಷಯ, ನಿನ್ನನ್ನು ಕಿಡ್ನ್ಯಾಪ್ ಮಾಡಿ ಆದಷ್ಟು ಬೇಗ ಅಮೇರಿಕಾಗೆ ಇಲ್ಲ ಲಂಡನ್ಗೆ ಕಳಿಸ್ತೀನಿ. ಸ್ವಲ್ಪ ದಿನ ಆದಮೇಲೆ ನನ್ನ ಮಗಳು ಮತ್ತು ಸೀತಾ ಸತ್ತೋದ್ರು ಅಂತ ಬೇರೆಯವರ ಡೆಡ್ ಬಾಡಿ ಇಟ್ಟು ಈ ವಿಷಯನ ಅಲ್ಲಿಗೆ ನಿಲ್ಲಿಸ್ತೀನಿ. ನೀನೇನಾದರೂ ಅಪ್ಪಿ ತಪ್ಪಿ ಫಾರಿನ್ನಿಂದ ಬಂದು ಈ ವಿಷಯನ ಯಾರಿಗಾದರೂ ತಿಳಿಸಿದ್ರೆ ನಿಮ್ಮಮ್ಮ ಭೂಮಿ ಮೇಲಿರಲ್ಲ, ಜೋಪಾನ ಎಂದನು ಚಂದ್ರಶೇಖರ್. ಅಪ್ಪ, ಇವತ್ತು ನಿನ್ನ ಇನ್ನೊಂದು ಮುಖ ನೋಡಿದ ಹಾಗಾಯಿತು. ನೀನಿಷ್ಟು ಕ್ರೂರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿನ್ನ ಮಗಳಾಗಿ ಹುಟ್ಟಿ ತಪ್ಪು ಮಾಡಿದೆ ಎಂದು ಅಳುತ್ತಾ ನಿಂತಳು ಕಿರಣ. ಏನು ನೋಡ್ತಾ ಇದ್ದೀರಾ? ಇವಳನ್ನು ಕಾರ್ ಒಳಗೆ ಹಾಕಿ ಲಾಕ್ ಮಾಡಿ, ಇಲ್ಲ ಅಂದರೆ ನಮಗೇ ಕಷ್ಟ ಎಂದು ಕಿಡ್ನ್ಯಾಪರ್ಸ್ಗೆ ಹೇಳಿದನು ಚಂದ್ರಶೇಖರ್. ತಂದೆಯ ನಡವಳಿಕೆಗೆ ಕಿರಣಳಿಗೆ ತುಂಬಲಾರದ ನೋವನ್ನು ತಂದಿತು. ಕಿರಣ ಕಾರ್ ಒಳಗೆ ಲಾಕ್ ಆದಳು. ಅವಳ ಕಣ್ಣುಗಳು ತುಂಬಿ ನೀರು ಹರಿಯತೊಡಗಿತು. ಆದರೆ ಅವಳು ಶಕ್ತಿಹೀನಳಾಗಿ ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಗಿತ್ತು. ಹೀಗೆ ಕೂತಿರುವಾಗ ದೂರದಲ್ಲಿ ಚಂದ್ರಣ್ಣ ಹಾಗೂ ಸೀತಾ ಬರುತ್ತಿರುವುದನ್ನು ನೋಡಿದಳು. ಇತ್ತ ತನ್ನ ತಂದೆ ಕಿಡ್ನ್ಯಾಪರ್ಸ್ಗೆ ಸನ್ನೆ ಮಾಡಿದ್ದನ್ನು ನೋಡಿದಳು. ಕಿಡ್ನ್ಯಾಪರ್ಸ್ ಸೀತಾಳನ್ನು ಎಳೆದು ತಂದು ಮತ್ತೊಂದು ಕಾರ್ನಲ್ಲಿ ಕೂರಿಸಿದರು. ಸೀತಾ ಎಷ್ಟೇ ಪ್ರಯತ್ನಿಸಿದರೂ ಅವರಿಂದ ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಚಂದ್ರಣ್ಣ ತಡೆಯುವಂತೆ ನಟಿಸಿದನಾದರೂ ಅದು ಮನಪೂರ್ವಕವಾಗಲ್ಲ. ಸೀತಾ ಹಾಗೂ ಕಿರಣ್ ಚಂದ್ರಶೇಖರ್ ಫಾರ್ಮ್ ಹೌಸ್ನಲ್ಲಿ ಬಂದಿಯಾದರು.